ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈಗೀಗ ಈ ಥರ ಒಂದು ಪಾಪಪ್ ಮೆಸೇಜ್ ಬರ್ತಾ ಇದೆ ಭಾಳಷ್ಟು ಯೂಟ್ಯೂಬರ್ಸ್ಗೆ. ಈ ಒಂದು ಪಾಪಪ್ ಮೆಸೇಜಿಂದ ಭಾಳಷ್ಟು ಯೂಟ್ಯೂಬರ್ಸ್ಗೆ ಗೊಂದಲ ಆಗ್ತಾ ಇದೆ. ಇದು ಏನು ಮಾಡಬೇಕು, ಇಲ್ಲಿ ಇದನ್ನು ಕ್ಲಿಕ್ ಮಾಡಬೇಕಾ, ಇದನ್ನು ಕ್ಲಿಕ್ ಮಾಡಬೇಕಾ ಅಂತೇಳಿ ಇಲ್ಲಿ ಡೌಟ್ ಇರುತ್ತೆ. ಮತ್ತು ಇದು ಕ್ಲಿಕ್ ಮಾಡಿದರೆ ಅಥವಾ ಇದು ಕ್ಲಿಕ್ ಮಾಡಿದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತೇಳಿ ಭಾಳಷ್ಟು ಜನಕ್ಕೆ ಡೌಟ್ ಇರುತ್ತೆ. ಮತ್ತು ಇದು ನನಗೆ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ, ಇದನ್ನು ಏನು ಮಾಡಬೇಕು ಅಂತೇಳಿ ನನಗೆ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ವಿಡಿಯೋ ನಿಮಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಏನು ಹೇಳ್ತಾ ಇದೆ ಅಂತಂದರೆ, ಇದು ಯಾವ ಥರ ಬರುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಇಲ್ಲಿ 𝗏𝗏 ಸ್ಟುಡಿಯೋ ಓಪನ್ ಮಾಡಿದರೆ ಇಲ್ಲಿ ಮೇಲ್ಗಡೆ ಬರುತ್ತೆ ಫ್ರೆಂಡ್ಸ್. ಅದು ಏನು ತೋರಿಸಿದ್ನಲ್ಲ ಅದು ಮೇಲ್ಗಡೆ ಇಲ್ಲಿ ಬರುತ್ತೆ. ಇಲ್ಲಿ ಅದೊಂದು ಪಾಪಪ್ ಮೆಸೇಜ್ ಬರುತ್ತೆ ಫ್ರೆಂಡ್ಸ್. ಅದರಲ್ಲಿ ಏನು ಬರ್ತಿದೆ ಅಂತಂದರೆ, ಇಲ್ಲಿ ನೋಡ್ತಿದ್ರೆ, ಯು ಆರ್ ಗೆಟಿಂಗ್ ಕ್ರಿಯೇಟರ್ ನೋಟಿಫಿಕೇಷನ್ಸ್ ಇನ್ 2 ಪ್ಲೇಸಸ್, ಯೂಟ್ಯೂಬ್ ಆ್ಯಂಡ್ ಸ್ಟುಡಿಯೋ, ಟರ್ನ್ ದೆಮ್ ಆಫ್ ಇನ್ ದ ಯೂಟ್ಯೂಬ್ ಆ್ಯಪ್ ಅಂತೇಳಿ ಬಂದಿದೆ ಫ್ರೆಂಡ್ಸ್. ಇದರಲ್ಲಿ ಯಾವುದಾದ್ರೂ ನೀವು ಕ್ಲಿಕ್ ಮಾಡಿದರೆ ನೋಡುತ್ತೆ ಫ್ರೆಂಡ್ಸ್, ಇದರಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ನೋಟಿಫಿಕೇಷನ್ಸ್ ಇರುತ್ತಲ್ಲ, ಕ್ರಿಯೇಟರ್ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ಅಂದರೆ ನಿಮ್ಮ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಯಾರಾದರೂ ಆ ವಿಡಿಯೋನ ಲೈಕ್ ಮಾಡಿದ್ರು ಅಂತಂದರೆ, ಇವರು ಲೈಕ್ ಮಾಡಿದ್ದಾರೆ, ಕಮೆಂಟ್ ಮಾಡಿದರು ಅಂತಂದರೆ ಇಲ್ಲಿ ಮೇಲ್ಗಡೆ ಕಮೆಂಟ್ ಮಾಡಿದ್ದಾರೆ ಅಂತೇಳಿ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಮತ್ತು ಈ ಥರ ನೋಟಿಫಿಕೇಷನ್ಸ್ ಎರಡು ಕಡೆ ಬರ್ತಾ ಇದೆ ಅಂತೇಳಿ ಇಲ್ಲಿ ಹೇಳ್ತಾ ಇದೆ. ಅಂದರೆ ಯೂಟ್ಯೂಬ್ ಅಪ್ಲಿಕೇಶನ್ ಇರುತ್ತಲ್ಲ ನಿಮ್ಮ ಮೊಬೈಲಲ್ಲಿ, ಅದರಲ್ಲೂ ಕೂಡ ಬರ್ತಾ ಇದೆ. ಮತ್ತು 𝗏𝗏 ಸ್ಟುಡಿಯೋ ಇದೆಲ್ಲ ಈ ಅಪ್ಲಿಕೇಶನ್ ಇದೆಲ್ಲ, ಆ ಅಪ್ಲಿಕೇಶನಲ್ಲೂ ಎರಡು ಕಡೆ ಬರ್ತಾ ಇದೆ. ಅದರಲ್ಲಿ ಯಾವುದಾದ್ರೂ ನೀವು ಟರ್ನ್ ಆಫ್ ಮಾಡಿ ಅಂತೇಳಿ ಇದು ಸಜೆಸ್ಟ್ ಮಾಡ್ತಾ ಇದೆ. ನಿಮಗೆ ಎರಡು ಕಡೆಯಲ್ಲಿ ಬೇಡ, ಒಂದು ಕಡೆ ಬರಬೇಕು ಅಂತಂದರೆ ಟರ್ನ್ ಆಫ್ ಮಾಡಿ ಫ್ರೆಂಡ್ಸ್. ಇಲ್ಲ ನಿಮಗೆ ಎರಡು ಕಡೆ ಬೇಕಾಗಿತ್ತು, 𝗏𝗏 ಸ್ಟುಡಿಯೋ ಅಪ್ಲಿಕೇಶನಲ್ಲೂ ನೋಟಿಫಿಕೇಷನ್ ಬರಬೇಕು ಮತ್ತು ಯೂಟ್ಯೂಬ್ ಅಪ್ಲಿಕೇಶನಲ್ಲೂ ನಿಮಗೆ ನೋಟಿಫಿಕೇಷನ್ ಬರಬೇಕು ಅನಿಸ್ತಾ ಇತ್ತು ಅಂತಂದರೆ, ನಾಟ್ ನೌ ಅಂತೇಳಿ ಕ್ಲಿಕ್ ಮಾಡಿದರೆ ಎರಡು ಕಡೆ ನೋಟಿಫಿಕೇಷನ್ ಬರುತ್ತೆ. ಒಂದು ವೇಳೆ ನೀವು ಟರ್ನ್ ಆಫ್ ಅಂತೇಳಿ ಕ್ಲಿಕ್ ಮಾಡಿದರೆ ಒಂದು ಕಡೆ ನೋಟಿಫಿಕೇಷನ್ ಬರುತ್ತೆ, ಅಂದರೆ ಯೂಟ್ಯೂಬ್ ಅಥವಾ 𝗏𝗏 ಸ್ಟುಡಿಯೋದಲ್ಲಿ ಒಂದು ಕಡೆ ಬರುತ್ತೆ, ಇನ್ನೊಂದು ಕಡೆ ಬರಲ್ಲ ಫ್ರೆಂಡ್ಸ್. ಈ ಥರ ಆಗುತ್ತೆ. ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ, ಯಾರಿಗೂ ಏನು ತಲೆ ಕೆಡಿಸೋಕೆ ಹೋಗ್ಬೇಡಿ ಫ್ರೆಂಡ್ಸ್. ಇದು ಚಿಕ್ಕದಿದೆ, ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.